ಕೇರಳ ರಾಜ್ಯಕ್ಕೆ ಮಾನ್ಸೂನ್ ಮಾರುತ ಎಂಟ್ರಿ ಕೊಟ್ಟಿದೆ. 8 ದಿನಗಳ ಮೊದಲೇ ಕೇರಳಕ್ಕೆ ಮುಂಗಾರು ಪ್ರವೇಶವಾಗಿದೆ. ಪ್ರತಿ ಸಲ ಜೂನ್ ತಿಂಗಳಲ್ಲಿ ಸಹಜವಾಗಿ ಜೂನ್ 15ನೇ ತಾರೀಕು ನಂತರ ಮುಂಗಾರು ಪ್ರಾರಂಭ ಆಗ್ತಾ ಇತ್ತು. ಆದರೆ ಈ ಸಲ ವಾಡಿಕೆಗಿಂತ 8 ದಿನ ಮೊದಲೇ ಕೇರಳಕ್ಕೆ ಮುಂಗಾರು ಪ್ರವೇಶ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಪ್ರತಿ ಸಲ ಜೂನ್ನಲ್ಲಿ ಆರಂಭ ಆಗ್ತಾ ಇದ್ದಂತಹ ಮುಂಗಾರಿಗೋಸ್ಕರ ಜನ ಸಹಜವಾಗಿ ಕಾಯ್ತಾ ಇದ್ರು, ಮುಂಗಾರು ಪ್ರಾರಂಭ ಆಗ್ಬೋದು ಅಂತ. ಮುಂದಿನ 7 ದಿನಗಳ ಕಾಲ ಭಾರಿ ಮಳೆ ಮುನ್ಸೂಚನೆ ಕೂಡ ಇದೆ. ಕರ್ನಾಟಕದಲ್ಲೂ ಕೂಡ ಮುಂಗಾರು ಅಲರ್ಟ್, ಮತ್ತೊಂದು ಕಡೆ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಿದ್ದಾರೆ ಕೆಲವು ಜಿಲ್ಲೆಗಳಿಗೆ. ರಾಜ್ಯದ ಕರಾವಳಿ ಭಾರತದಲ್ಲಿ ಒಂದು ಕಡೆ ಮಳೆ ಮುನ್ಸೂಚನೆ, ಇನ್ನು ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಕರಾವಳಿಯಲ್ಲಿ ಯಥೇಚ್ಛವಾಗಿ ಮಳೆ ಆಗ್ತದೆ. ಅದರ ಜೊತೆಗೆ ಮಲೆನಾಡು ಭಾಗದಲ್ಲೂ ಕೂಡ ಮಳೆ ಆಗ್ತಾನೇ ಇದೆ. ಇನ್ನು ಹವಾಮಾನ ಇಲಾಖೆಯಿಂದ ಭಾರಿ ಮಳೆಯ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಸಹಜವಾಗಿ ಜೂನ್ 15ನೇ ತಾರೀಕು ನಂತರ ಕೇರಳದ ಮುಖೇನವಾಗಿ ರಾಜ್ಯಕ್ಕೆ ಮುಂಗಾರು ಪ್ರವೇಶ ಆಗ್ತಾ ಇತ್ತು. ಇದು ಒಂದು 16 ವರ್ಷದ ಈ ಹಿಂದೆ ಮುಂಗಾರು ವಾಡಿಕೆಗಿಂತ ಮುಂಚೆನೇ ಬರ್ತಾ ಇತ್ತು. ಜೂನ್ 15ಕ್ಕೆ ಮುಂಚೆನೇ ಮಳೆ ಆಗ್ತಾ ಇತ್ತು ಅನ್ನೋಂತಹ ಒಂದು ಮಾಹಿತಿ ಇದೆ. ಈಗ 16 ವರ್ಷದ ನಂತರ ಕೇರಳಕ್ಕೆ 8 ದಿನ ಮೊದಲೇ ಮುಂಗಾರು ಪ್ರವೇಶವಾಗಿದೆ. ಕರ್ನಾಟಕಕ್ಕೆ 10 ದಿನ ಮೊದಲು ಈಗ ಮುಂಗಾರು ಪ್ರವೇಶ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ರಾಜ್ಯದ ಅನೇಕ ಭಾಗಗಳಲ್ಲಿ ಈಗ ಮಳೆ ಆಗ್ತಾ ಇದೆ, ಮಳೆ ಆಗ್ತಾ ಇಲ್ಲ ಅಂತೇನಿಲ್ಲ. ಈಗ ಮಲೆನಾಡು ಭಾಗದಲ್ಲಿ, ಕರಾವಳಿ ಭಾಗದಲ್ಲೆಲ್ಲ ಆಗಾಗ ಮಳೆ ಆಗ್ತಾನೆ ಇದೆ. ಅದರಲ್ಲೂ ಕೂಡ ಈಗ ಕರ್ನಾಟಕಕ್ಕೂ ಕೂಡ ಎಂಟ್ರಿ ಕೊಟ್ಟಿರೋದ್ರಿಂದ ಇನ್ನು ನಿರಂತರವಾಗಿ ಮಳೆ ಬರ್ತದೆ.